ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ವೃತ್ತದಲ್ಲಿ ದಿಗ್ಭ್ರಾಂತಗೊಂಡ ವಾಹನ ಮತ್ತು ಕಾರಿನ ಚಾಲಕರು. ಎದುರಿಗೆ ಯಮ ಮತ್ತು ಚಿತ್ರಗುಪ್ತರನ್ನು ನೋಡಿ ದಿಗ್ಭ್ರಾಂತರಾದ್ರು. ಯಮನ ಕೈಯಲ್ಲಿರುವ ಯಮ ಪಾಶ ನೋಡಿದ ದ್ವಿಚಕ್ರ ಸವಾರರು ಹೆಲ್ಮೆಟ್ ಧರಿಸಿದ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಭೂಲೋಕದಲ್ಲಿ ಜನರಿಗೆ ಜಾಗೃತಿಯೇ ಇಲ್ಲದಂತಾಗುತ್ತಿದೆ. ಅವರ ಪ್ರಾಣದ ಮೇಲೆ ಅವರಿಗೇ ಇಷ್ಟವಿಲ್ಲದಂತಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಅಧಿಕಾರಿಗಳು, ಆರಕ್ಷಕ ಅಧಿಕಾರಿಗಳು ತಿಳಿಸುತ್ತಲೇ ಇರುತ್ತಾರೆ, ಒಮ್ಮಿಂದೊಮ್ಮೆಲೆ ನಿರಂತರವಾಗಿ. ಆದರೂ ಸಹ ಏಕೋ ಏನೋ ತಲೆಗೆ ಶಿರಸ್ತ್ರಾಣ ಅಂದ್ರೆ ಚಿತ್ರಗುಪ್ತರ ಈ ಭೂಲೋಕದ ಭಾಷೆಯಲ್ಲಿ ಹೆಲ್ಮೆಟ್ ಅನ್ನು ಧರಿಸುವುದಿಲ್ಲ. 4 ಚಕ್ರ ವಾಹನದಲ್ಲಿ ಓಡಾಡುವಾಗ ಆ ಸೀಟ್ ಬೆಲ್ಟ್ ಅನ್ನು ಧರಿಸುವುದಿಲ್ಲ. ಇವೆಲ್ಲ ಅವರಿಗಾಗಿಯೇ ಇರತಕ್ಕಂಥದ್ದು. ನಾನು ಕಳೆದ ವರ್ಷ ಬಂದಿದ್ದೆ ಈ ಚಿಕ್ಕಬಳ್ಳಾಪುರಕ್ಕೆ ಭೂಲೋಕದಲ್ಲಿ. ಆಗ ಕೂಡ ನಾನು ಹೇಳಿ ಹೋಗಿದ್ದೆ ನಾನು. ಆದರೂ ಕೂಡ ಯಾಕೋ ಏನೋ ಜನರಲ್ಲಿ ಇನ್ನೂ ಜಾಗೃತಿ ಸಾಕಾಗುತ್ತಿಲ್ಲ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದೇ ಇರುವವರಿಗೋಸ್ಕರ ಚಿಕ್ಕಬಳ್ಳಾಪುರಕ್ಕೆ ಬಂದು ಹೇಳಿದ ಯಮ ಮತ್ತು ಚಿತ್ರಗುಪ್ತ. ಆರ್ಟಿಒ ಮತ್ತು ಸಂಚಾರಿ ಪೊಲೀಸ್ ಠಾಣೆ ನೇತೃತ್ವದಲ್ಲಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಸರ್ಚ್ ಬಂತು ಜಾಗೃತಿ. ಯಮ ಮತ್ತು ಚಿತ್ರಗುಪ್ತನ ವೇಷಗಳೊಂದಿಗೆ ವಾಹನ ಸವಾರಿ ಮತ್ತು ಕಾರ್ ಚಾಲಕರಿಗೆ ಜಾಗೃತಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದೇ ಇರುವವರಿಗೆ ಯಮನಿಂದ ಪ್ರವಚನ. ಭೂಲೋಕದ ವಾಸಿಗಳಿಗೆ ಭೂಲೋಕದಲ್ಲಿ ವಾಸಿಸಲು ಇಷ್ಟವಿಲ್ಲದಿದ್ದರಿಂದ ಹೆಲ್ಮೆಟ್ ಧರಿಸುವುದಿಲ್ಲ, ವೇಷಧಾರಿತ ಯಮ ಹೇಳಿಕೆ. ಯಮ ಮತ್ತು ಚಿತ್ರಗುಪ್ತನ ವೇಷದಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದರೆ ನಾವು ಕಾಯ್ತಿರುತ್ತೇವೆ ಅಂತ ಹೇಳಿದ ಯಮನ ವೇಷಧಾರಿ. ನಾವು ಅಧಿಕಾರಿಗಳು ಏನು ಮಾಡಕ್ಕಾಗಲ್ಲ, ಅವರೇ ಅರ್ಥ ಮಾಡ್ತಾರೆ ಸಾರ್ವಜನಿಕರು. ದಯವಿಟ್ಟು ನೋಡಿ, ಈಗ 100 ಜನ ಕೊಡಿಸ್ಕೊಂಡ್ ತಾಯಿ 2 ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ಹೆಲ್ಮೆಟ್ ಹಾಕಿ ಏನ್ ಹೆಚ್ಚು ಕಡಿಮೆ ಇರೋದು ಯಾರು ಮತ್ತೆ ಸೀಟ್ ಬೆಲ್ಟ್ ಅಷ್ಟೇ. ಸೀಟ್ ಬೆಲ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸೀಟ್ ಬೆಲ್ಟ್ ಮತ್ತೆ ರಸ್ತೆ ಸಂಚಾರ ನಿಯಮಗಳು, ಈ ರೋಡ್ ಕ್ರಾಸ್ ಮಾಡೋದಿರ್ಲಿ, ಈ ನಮ್ಮಲ್ಲಿ ಹೇಳ್ತೀವಿ ಸಿಗ್ನಲ್ ಇದ್ರೂ, ಗ್ರೀನ್ ಸಿಗ್ನಲ್ ಇದ್ರೂ ದಾಟ್ತಾನೆ ಇರ್ತಾರೆ ಪೆಡಿಸ್ಟ್ರಿಯನ್ ಮತ್ತೆ ವೆಹಿಕಲ್ಸ್ ಅಷ್ಟೇ. ಮತ್ತೆ ಸಿಗ್ನಲ್ ಯಾಕಿರ್ಬೇಕು? ತುಂಬಾ ನಾವು ನಮ್ಮ ಅಧಿಕಾರಿಗಳು ಕರ್ಕೊಂಡು ಆದ್ರೂ ಇವಾಗ ನಿನ್ನೆಲ್ಲ ಹೋಗುವರು 4 ದಿವಸ ಹಿಂದೆ ಹೆಲ್ಮೆಟ್ ಅವೇರ್ನೆಸ್ ಎಸ್ಪಿಸಾರು ಅಷ್ಟೆಲ್ಲ ಎಲ್ಲ ಬಂದ್ರು ಹೆಲ್ಮೆಟ್ ಹಾಕಿ ಅಂತ ಹೇಳ್ಬಿಟ್ಟು ಒಳ್ಳೆ ಅವೇರ್ನೆಸ್ ಕೊಟ್ರು. ಆದ್ರೂ ಜನ ನೋಡಿ ಒಬ್ಬರಲ್ಲೇ ಹೆಲ್ಮೆಟ್ ಹಾಕ್ತಾ ಇಲ್ಲ. ನಾವ್ ಎಷ್ಟು ಸಲ ಹೇಳಿದ್ರು ಅವ್ರ ಕಾರಣ ಮನೆ ಬಿಟ್ರೆ ಹೆಲ್ಮೆಟ್ ತಗೊಂಡ್ಬಂದು ಹೆಲ್ಮೆಟ್ ಸಮೇತ ಬನ್ನಿ ಅಂತ ನಾವ್ ಎಷ್ಟು ಅವೇರ್ನೆಸ್ ಕೊಟ್ರೇನೋ ಜನ ಹೆಲ್ಮೆಟ್ ಹಾಕ್ತಾ ಇಲ್ಲ. ಪದೇ ಪದೇ ಹೇಳ್ತಾ ಇದ್ವಿ. ಮತ್ತೆ ಸ್ಕೂಲ್ಸ್ಗೆ ಹೋಗಿ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಮತ್ತೆ ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಲ್ಲ. ಮತ್ತೆ ಟ್ರಿಬಲ್ ರೈಡಿಂಗ್ ಜಾಸ್ತಿ ಇದೆ, ಅದರಲ್ಲೂ ಮೊಬೈಲ್ ಯೂಸಿಂಗ್ ಜಾಸ್ತಿ ಇದೆ. ನೆನ್ನೆನೂ 3 ಕೇಸ್ ಹಾಕಿದೀನಿ ಮೊಬೈಲ್ ಯೂಸಿಂಗ್. ಆದ್ರೂ ಜನ ತಿಳ್ಕೊಂತಲ್ಲ. ಹೇಳ್ತಾ ಇದ್ರು ಇಲ್ಲೇ ಮೇಡಮ್ 5 ನಿಮಿಷ ಮೇಡಮ್ ಲೋಕಲ್ ಮೇಡಮ್ ಅಂತಾರೆ. ಲೋಕಲ್ ಆದ್ರೆ ನಮ್ಗೆ ಪ್ರಾಣ ಇಂಪಾರ್ಟೆಂಟ್. ಅವ್ರಿಗೆ ಎಷ್ಟು ಅವೇರ್ನೆಸ್ ಕೊಟ್ಟರು ಅವ್ರು ಏನು ಇದು ಮಾಡ್ತಲ್ಲ. ನಾವು ರೈತರು ಅಂತಾರೆ, ಹೆಲ್ಮೆಟ್ ಹಾಕೊಂಡು ನಾವು ಹೂವು ತಗೊಂಡು ಹೋಗಕ್ಕಾಗಲ್ಲ ಅಂತಾರೆ. ಅಕಸ್ಮಾತ್ ಏನಾದ್ರು ಜಾರ್ ಬಿದ್ರೆ ಅವ್ರ ತಲೆನೇ ಹೋಗೋದು, ನಮ್ಗೇನಾಗಲ್ಲ. ಹೇಳ್ತಾ ಇದೀವಿ, ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಆರ್ಟಿಒ ಅವರು ಈ ಒಂದು ಸಾಕ್ಷರತೆ ಮೂಲಕ ಜನಕ್ಕೆ ಅವೇರ್ನೆಸ್ ಮೂಡಿಸೋದಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ರವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಮತ್ತು ಕಾರಿನ ಚಾಲಕರಿಗೆ ಸೀಟ್ ಬೆಲ್ಟ್ ಧರಿಸುವಂತೆ ಮತ್ತು ಹೆಲ್ಮೆಟ್ ವೇಷಧಾರಿ ಯಮನ ಕೈಯಲ್ಲಿ ರಸ್ತೆಯಲ್ಲಿ ಹೋಗುವ ದ್ವಿಚಕ್ರ ವಾಹನರಿಗೆ ಜಾಗೃತಿ ಮೂಡಿಸಿದ್ರು. ಖಂಡಿತವಾಗಿ ನೀವು ವಾಹನ ಚಲಿಸುವಾಗ
ಕಡ್ಡಾಯವಾಗಿ ಹೆಣ್ಣೊಂದು ಕಲಿತಾರೆ, ಶಾಲೆಯನ್ನು ಕಲಿತಾರೆ. ಇವರನ್ನು ಗೊತ್ತಿರುವ ಗೊತ್ತಿದೆ ಆಕೆಗೆ ಯಾವುದೇ ಗಡಿಬಿಡಿಯಲ್ಲಿ ಬಂದಿರಬೇಕಂತ ಆಗಿರಬಹುದು, ಆಗಿರಬಹುದು ನಮ್ಮ ಗಡಿಬಿಡಿಗಳ ಆಗುವಾಗ ಕಳಿಸಿಕೊಡಿ. ನಮಗೆ ಕಾಣಿಸುವುದಿಲ್ಲ, ನಿಮಗೆ ಕಾಣಿಸುವುದಿಲ್ಲ. ಎಷ್ಟು ಚಂದ ಕಾಣ್ತಿದೀಯ, ನಾನು ಚಂದ ಕಾಣ್ತಿದ್ದೀವಿ, ಹೌದಿಲ್ಲ? ನಿಮ್ ಕೈಗಳ ಬಂದು ಈ ಕೈಗಳ ಮಾನವ ಈ ಅಧಿಕಾರಿಗಳು ಜವಾಬ್ದಾರಿಯನ್ನು ಹೊತ್ತು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಅವರ ಪ್ರಾಣಗಳನ್ನು ಉಳಿಸುತ್ತಿದ್ದಾರೆ. ಹೌದು, ಅವರು ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದರೆ ವೈದ್ಯರು ಅವರ ಪ್ರಾಣವನ್ನು ಉಳಿಸುತ್ತಾರೆ. ಹೌದು, ಅದಕ್ಕೂ ಮುಂಚೆ ಅವರ ಆರೋಗ್ಯವೇ ಚೆನ್ನಾಗಿರಲಿ ಎಂಬುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಹೌದಲ್ಲವೇ? ಹೌದು. ಈ ಅಧಿಕಾರಿಗಳು ತಿಳಿಸುವುದರಿಂದ ನಮ್ಮ ಯಮಲೋಕದಲ್ಲಿ ನಮ್ಮ ಯಮಕಿಂಕರಿಗೆ ಬಹಳಷ್ಟು ಹೆಲ್ಮೆಟ್ ಧರಿಸಬೇಕು, ಪಕ್ಷದಲ್ಲಿ ನಾನು ನಿಮ್ಮೊಂದಿಗೆ ಇರುವೆ, ಯಮಪಾಶ ಬೀಸುವೆ ಅಂತ ಯಮನ ಎಚ್ಚರಿಕೆ ನೀಡಿದ್ರು. ಚಿತ್ರಗುಪ್ತ ಎಲ್ಲ ಪಾಪಿಗಳ ಲೆಕ್ಕಾಚಾರದ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಹೆಲ್ಮೆಟ್ ಧರಿಸದೇ ಇರುವವರ ಲೆಕ್ಕ ಚುಪ್ತಾ ಮಾಡುತ್ತೇನೆ ಅಂತ ಜನರಿಗೆ ತಿಳಿಸಿದ್ರು. ಯಮುಂಡ ಈ ಭೂಲೋಕದ ಜನರಲ್ಲಿ ಯಾಕೋ ಬದುಕಿನ ಮೇಲೆಯೇ ಒಂದು ರೀತಿಯ ಜಿಗುಪ್ಸೆ ಬಂದಂತಿದೆ. ಆದರೆ ಮನುಷ್ಯನಿಗೆ 100 ವರ್ಷ ಆದರೂ ಉಳಿಯಬೇಕೆಂಬ ಆಸೆ ಇದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ಈ ಭೂಲೋಕದಲ್ಲಿ ಜನರು ಅರ್ಧ ಆಯುಸ್ಸಿನಲ್ಲೇನೆ ಅಕಾಲಿಕ ಮರಣಗಳಿಗೆ ತುತ್ತಾಗದಂತೆ ಬಾರದಂತೆ ನಮ್ಮ ಲೋಕಕ್ಕೆ ಬಂದು ಅಲ್ಲಿ ಶಿಕ್ಷೆ ಏಕೆ ಅವರಿಗೆ ಎಂಬ ನಿಟ್ಟಿನಲ್ಲಿ, ಜೊತೆಗೆ ನಮ್ಮ ಲೋಕದಲ್ಲೂ ಕೂಡ ಈ ಭೂಲೋಕದಂತೆ ಕೆಲವು ಕಾನೂನು ಕಟ್ಟಳೆಗಳಿವೆ, ಅದರಂತೆ ನಾವು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಹೆಚ್ಚಾಗಿ ಭೂಲೋಕದಿಂದ ದ್ವಿಚಕ್ರ ವಾಹನಗಳಲ್ಲಿ, 4 ಚಕ್ರ ವಾಹನಗಳಲ್ಲಿ ನಿಯಮಾನುಸಾರ ಅದನ್ನು ಪಾಲಿಸದೆ ಉಲ್ಲಂಘನೆ ಮಾಡಿ ತಲೆಗೆ ಶಿರಸ್ತ್ರಾಣ ಅಂದರೆ ಹೀಗೆ ಒಂದು ಕಡೆ ಸಾರಿಗೆ ಅಧಿಕಾರಿಗಳು, ಒಂದು ಕಡೆ ಆರಕ್ಷಕ ಅಧಿಕಾರಿಗಳು ಏನೆಲ್ಲ ಮಾರ್ಗದರ್ಶನವನ್ನು ಕೊಡಬೇಕು ಎಲ್ಲವನ್ನೂ ಸಹ ಕೊಡುತ್ತಿರುತ್ತಾರೆ. ಆದರೂ ಕೂಡ ಏಕೆ ಜನರಲ್ಲಿ ಈ ರೀತಿಯ ಒಂದು ಬೇಸರ, ಅಸಡ್ಡೆ ಅಥವಾ ಒಂದು ಏನು ಅಜಾಗರೂಕತೆ ಅಂತಾನು ಹೇಳಬಹುದಲ್ಲವೇ? ಹೌದು. ಅಲ್ಲ, ಈಗ ಅವರಲ್ಲಿ ಏನು ಬೇಕಾ ಇಲ್ಲ ಬೇಕಾ ಅವರೇ ದುಡ್ಡು ತಗೊಂಡಲ್ಲಿ ಆ ಒಬ್ಬ ಪತ್ರಕರ್ತ ಇರುವನಂತೆ, ಸ್ವಲ್ಪ ನನ್ನ ಹಾಗೆ ಸ್ವಲ್ಪ ಕುಳ್ಳ ನನಗಿಂತಲೂ, ಆತನೂ ಕೂಡ ಯಾವಾಗಲೂ ಶಿರಸ್ತ್ರಾಣ ಧರಿಸುವುದಿಲ್ಲ ಎಂಬ ಸುದ್ದಿ ಬಂದಿದೆ. ಏನೇ ಇರ್ಲಿ, ನಮ್ ಚಲಾವಣೆ ಮಾಡುವಾಗ ಅಪಘಾತಕ್ಕೆ ಒಳಗಾದ್ರೆ ನಮ್ಮ ಪ್ರಾಣ ಹಾರಿ ಹೋಗುವಂತದ್ದು ನಿಜ. ಅದರಿಂದ ನಾವು ಇಲ್ಲದೆ ಇರುವ ಪಕ್ಷದಲ್ಲಿ ನಮ್ಮ ಕುಟುಂಬ ಮತ್ತು ನಮ್ಮನ್ನು ನಂಬಿಕೊಂಡವರು ಅನಾಥರಾಗುವುದು ಖಂಡಿತ. ಅದರಿಂದ ಅರಿತುಕೊಳ್ಳಬೇಕಾಗುತ್ತದೆ. ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಧರಿಸಿ, ಕಾರು ಓಡಿಸುವಾಗ ಹಾಕಿಕೊಳ್ಳಿ ಅಂತ ಮಾಧ್ಯಮದ ಮುಖಾಂತರ ತಿಳಿಸಿದ್ದೇವೆ. ಅದು ಹಾಕಿಕೊಳ್ಳಬೇಕು, ತೆಗೆದುಕೊಳ್ಳಿ ಪುಷ್ಪವನ್ನು, ಬೇರೆಯವರಿಗೂ ಹೇಳಿ.